ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಶಂಕರ ಧಾರಾವಾಹಿಯಲ್ಲಿ ಶಂಕರಂಗೆ ಒಂದು ಸತ್ಯ ಗೊತ್ತಾಗುತ್ತೆ. ಅದೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಗೌರಿ ಮನೆಗೆ ಶಂಕರ ಪ್ರೈವೇಟ್ ಬಾಡಿಗಾರ್ಡ್ ಆಗಿ ಬರ್ತಾನೆ. ಶಂಕರನ ನೋಡಿ ಗೌರಿ ಶಾಕ್ ಆಗ್ತಾಳೆ. ನೀವ್ಯಾಕ್ರಿ ಇಲ್ಲಿಗೆ ಬಂದ್ರಿ ಅಂತ ಹೇಳಿದಾಗ ಶಂಕರ, ನಾನೇ ಮೇಡಮ್, ಪರ್ಸ್ನಲ್ ಬಾಡಿಗಾರ್ಡ್. DC ಮೇಡಮ್ಗೆ ನಮಸ್ಕಾರ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಅಮ್ಮ ನಮಸ್ಕಾರ. ಪುಟ ನಮಸ್ಕಾರ. ನನ್ನ ಹೆಸರು ಡೆವಿಲ್ ಅಂತ ನಿಮ್ಮ ತಂಟೆಗೆ ಬಂದವರೆಲ್ಲ ರಿವೀಲ್ ಆಗೋಗ್ತಾರೆ ಅಂತ ಶಂಕರ ಹೇಳ್ತಾನೆ. ಈಗ ಗೌರಿ, ನೋಡಿ ಇಲ್ಲಿಂದ ಹೊರಡಿ, ನಮ್ಗೆ ಯಾವ ಪರ್ಸ್ನಲ್ ಬಾಡಿಗಾರ್ಡು ಬೇಕಾಗಿಲ್ಲ, ಇಲ್ಲಿಂದ ಹೊರಡಿ ಅಂತ ಹೇಳಬೇಕಾದ್ರೆ ಶಂಕರ ಹೋಗ್ತಾ ಇರ್ತಾನೆ. ಈಗ ಭುವಿ ಮನಸ್ಸಲ್ಲೇ, ಅಮ್ಮ ಬ್ಯಾಡ್ ಬಾಯ್ನ ಬೇಡ ಅಂತ ಹೇಳ್ತಿದ್ದಾರೆ, ಏನು ಮಾಡೋದು, ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಭುವಿ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಈಗ ಭುವಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಮ್ಮ, ನನಗಿಲ್ಲೋದಕ್ಕೆ ಭಯ ಆಗ್ತಿದೆ, ನಾವೆಲ್ಲರೂ ಬೇರೆ ಕಡೆ ಹೋಗೋಣ ಅಮ್ಮ, ಪ್ಲೀಸ್ ಅಮ್ಮ ಅಂತ ಹೇಳಿದಾಗ ಶಂಕರ ಮತ್ತೆ ವಾಪಸ್ ಬರ್ತಾನೆ. ಭುವಿ ಶಂಕರನ್ ನೋಡಿ ನಗ್ತಾ ಹಾಯ್ ಅಂಕಲ್ ಅಂತ ಹೇಳ್ತಾಳೆ. ಇದನ್ನ ನೋಡಿ ಗೌರಿಗೆ ತುಂಬ ಹೊಟ್ಟೆ ಉರಿಯುತ್ತೆ. ಆಗ ಆನಂದವರು, ಗೌರಿ ಯಾಕಮ್ಮ ಬೇಡ ಅಂತಿದ್ಯಾ, ಇರಲಿ ಬಿಡಮ್ಮ, ನಮಗೆ ಅಲ್ವಾ ಇದರಿಂದ ಉಪಯೋಗ ಅಂತ ಹೇಳಬೇಕಾದ್ರೆ ವಿಜಯವರು, ಗೌರಿ ಯಾಕೆ ನೀನು ಅವ್ರನ್ನ ಬೇಡ ಅಂತ ಹೇಳ್ತಾ ಇದ್ಯಾ, ಏನಾದರೂ ವಿಷಯ ಇದೆಯಾ ಗೌರಿ ಅಂತ ಹೇಳಿದಾಗ ಗೌರಿ ಶಾಕ್ ಆಗ್ತಾಳೆ. ಈಗ ಗೌರಿ ಹತ್ರ ಮಾತಾಡೋದಕ್ಕೆ ಇನ್ಸ್ಪೆಕ್ಟರ್ ಅವರು ಬರ್ತಾರೆ. ಮೇಡಮ್, ನಿನ್ನೆ ನಿಮ್ಮ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದರ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಮೇಡಮ್. ಆ ಅಟ್ಯಾಕ್ ಮಾಡಿಸಿದ್ಯಾರು ಅಂತ ಗೊತ್ತಾಗಿದೆ ಮೇಡಮ್ ಅಂತ ಹೇಳಿದಾಗ ಗೌರಿ, ಯಾರು ಅಟ್ಯಾಕ್ ಮಾಡಿಸಿದ್ದು ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವರು, ಮೇಡಮ್ ಅದ್ಯಾರೂ ಅಲ್ಲ, ಕ್ರಿಮಿನಲ್ ಲಾಯರ್ ಗಂಗಾ ಅವರೇ ಮೇಡಮ್ ಈ ಅಟ್ಯಾಕ್ ಮಾಡಿಸಿರೋದು. ಆ ಅಟ್ಯಾಕ್ ಮಾಡಿದವರೇ ಅವರ ಹೆಸರನ್ನ ಬಾಯಿ ಬಿಟ್ಟಿದ್ದಾರೆ. ಆಗ ಗೌರಿ, ಏನು ಗಂಗಾನ ಅಂತ ಹೇಳಿ ಶಾಕ್ ಆಗ್ತಾಳೆ. ಈ ವಿಷಯನ ಶಂಕರ ಕೇಳಿಸ್ಕೊಂಡು ಗಂಗಾ ಮೇಲೆ ಕೋಪ ಮಾಡ್ಕೊತಾನೆ. ಈಗ ಶಂಕರ ಮನೆಗೆ ಬರ್ತಾನೆ. ಗಂಗಾ ಗಂಗಾ ಅಂತ ಗಂಗನ್ನ ಕರೀತಾನೆ. ಈಗ ಗಂಗಾ ಬರ್ತಾಳೆ. ಈಗ ಶಂಕರ ಗಂಗಾ ಕೆನ್ನೆಗೆ ಸರಿಯಾಗಿ ಒಂದು ಬಿಡ್ತಾನೆ. ಏ ಗಂಗಾ, ಎಷ್ಟು ಧೈರ್ಯ ನಿಂಗೆ, ನನ್ನ ಗೌರಿ ಮೇಲೆ, ನನ್ನ ಅಮ್ಮಿಯವ್ರ ಮೇಲೆ ಅಟ್ಯಾಕ್ ಮಾಡಿಸ್ತೆ ನೀನು, ಆ ಮಗಿನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆ ನೀನು, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಗಂಗಾ ಅಂತ ಹೇಳಿ ಶಂಕರ ಗಂಗಾ ಕತ್ತಿಸಿಕ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.